ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಮೇ 1 ಸ್ನೇಹಿತರೆ ಹುಣ್ಣಿಮೆ ಇದೆ. ಬುದ್ಧ ಹುಣ್ಣಿಮೆ ಅಥವಾ ವೈಶಾಖ ಹುಣ್ಣಿಮೆ ಮುಗಿದ ನಂತರ ಸಾಕಷ್ಟು ಬದಲಾವಣೆಯನ್ನು ನೀಡಲಿರುವಂತಹ ಗ್ರಹಗಳು ಸಂಚಾರಗಳು ಅಂತಲೇ ಹೇಳ್ಬೋದು. ಅದರ ಪ್ರಭಾವವನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ. ಗ್ರಹಗಳ ಪ್ರಭಾವ ಮಿಥುನ ರಾಶಿಯವರಿಗೆ ಹೇಗಿರಲಿದೆ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮಿಥುನ ರಾಶಿಯವರು ಎಚ್ಚರಿಕೆ ವಹಿಸಬೇಕು, ಇನ್ನು ಪರಿಹಾರವನ್ನು ತಿಳಿಸ್ಕೊಡಿ ಅಂದರೆ ಖಂಡಿತವಾಗಿಯೂ ಸಣ್ಣ ಪುಟ್ಟ ಪರಿಹಾರದಿಂದ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಏನೆಲ್ಲ ಮಾಡಬೇಕು ಅಂದರೆ ಸ್ನೇಹಿತರೆ, ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮೊದಲನೇದಾಗಿ ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮೇಟಿಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಾಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮಹಾಲಕ್ಷ್ಮಿಯ ಅನುಗ್ರಹದಿಂದ, ಕೃಪೆಯಿಂದ, ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಂಡು ಸುಖ ಸಂಪತ್ತು ಹೆಚ್ಚಳವಾಗಲಿ ಮಿಥುನ ರಾಶಿಯವರಿಗೆ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಈ ತಿಂಗಳು ಅಂದರೆ 1ನೇ ತಾರೀಕು ಮೇ 1 ಮುಗಿದ ನಂತರ ಮಿಥುನ ರಾಶಿಯವರಿಗೆ ಹೇಗಿರಲಿದೆ ಭವಿಷ್ಯ ಅನ್ನೋದಾದರೆ, ಮೊದಲನೇದಾಗಿ ಸ್ನೇಹಿತರೆ, ಲಗ್ನದಲ್ಲಿ ಅದ್ಭುತ ಯೋಗ ಅಂತಲೇ ಹೇಳ್ಬೋದು. ಮೇ ತಿಂಗಳಲ್ಲಿ ಶುಕ್ರನು ನಿಮ್ಮ ಜನ್ಮ ರಾಶಿಗೆ ಪ್ರವೇಶಿಸಿ ಗುರುವಿನೊಂದಿಗೆ ಸೇರುವುದರಿಂದ ನಿಮ್ಮ ವೈಯಕ್ತಿಕ ಆಕರ್ಷಣೆ, ಕೀರ್ತಿ, ಪ್ರತಿಷ್ಠೆಗಳು ವಿಪರೀತವಾಗಿ ಹೆಚ್ಚಾಗುತ್ತದೆ. ಎಲ್ಲರ ಗಮನ ನಿಮ್ಮ ಮೇಲೆಯೇ ಇರುತ್ತದೆ. ಇನ್ನು ಆರ್ಥಿಕ ವರದಾನ ಹೇಗಿರಲಿದೆ ಅಂದರೆ, ಹುಣ್ಣಿಮೆ ಮುಗಿದ ನಂತರ ಲಾಭಾಧಿಪತಿಯಾದ ಕುಜನು ಲಾಭದ ಸ್ಥಾನದಲ್ಲಿಯೇ 11ನೇ ಮನೆಯಲ್ಲಿ ಸ್ವಕ್ಷೇತ್ರವನ್ನು ಹೊಂದುವುದರಿಂದ ನೀವು ಅಂದರೆ ನೀವು ಸ್ನೇಹಿತರೆ ಅದರ ಬಗ್ಗೆ ನೀವು ಊಹಿಸಲೇ ಆಗಲ್ಲ ಮಟ್ಟಿಗೆ ಧನ ಲಾಭಗಳನ್ನು ಪಡೆಯುತ್ತೀರಿ. ನಿಮ್ಮ ಆಸೆಗಳು ಈಡೇರುತ್ತವೆ ಸ್ನೇಹಿತರೆ. ಇನ್ನು ದ್ವಿತೀಯಾರ್ಧದಲ್ಲಿ ಪ್ರಯಾಣಗಳು, ಖರ್ಚುಗಳು ಇದೆ ಅಂತಲೇ ಹೇಳಬಹುದು. ಲಗ್ನಾಧಿಪತಿಯಾದ ಬುಧ ಮತ್ತು ಸೂರ್ಯ ವ್ಯಯಸ್ಥಾನಕ್ಕೆ 12ನೇ ಮನೆಗೆ ಹೋಗುವುದರಿಂದ ವಿದೇಶಿ ವ್ಯವಹಾರಗಳು ಒಲಿದು ಬರುತ್ತವೆ. ಆದರೆ ಕೆಲಸಗಳಲ್ಲಿ ಸ್ವಲ್ಪ ಆಯಾಸ ಉಂಟಾಗಬಹುದು. ಪ್ರಯಾಣಗಳಿಂದ ಖರ್ಚುಗಳು ಇರುತ್ತವೆ ಅಂತಲೇ ಹೇಳಬಹುದು ಮಿಥುನ ರಾಶಿಯವರಿಗೆ. ಒಟ್ಟಾರೆಯಾಗಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ ನಂತರ ಗ್ರಹಗಳ ಸಂಚಾರ ಹೇಗಿರಲಿದೆ, ಗ್ರಹಗಳ ಸಂಚಾರದ ಸಮಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗ್ರಹಗಳು ನೀಡಲಿದೆ, ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ಅಭಿವೃದ್ಧಿ ಇದೆಯಾ, ಹಣಕಾಸಿನಲ್ಲಿ ಧನ ಲಾಭವನ್ನು ನೋಡ್ತೀವಾ, ಅಥವಾ ನಿಮ್ಮ ಮಕ್ಕಳ ಭವಿಷ್ಯ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮೇಟಿಗೆ ಸಬ್ಸ್ಕ್ರೈಬ್ ಆಗಿ. ಮಿಥುನ ರಾಶಿಯವರಿಗೆ ಮೇ 2026 ತಿಂಗಳು ಹುಣ್ಣಿಮೆ ಮುಗಿದ ನಂತರ ಹಬ್ಬದ ವಾತಾವರಣವನ್ನು ತರಲಿದೆ. ನಿಮ್ಮ ಲಗ್ನದಲ್ಲಿ ಈಗಾಗಲೇ ನೆಲೆಸಿರುವಂತಹ ಅಂದರೆ ಗುರು ಭಗವಾನ್ ಸ್ನೇಹಿತರೆ ಜೊತೆಗೆ ವಿವಿಧ ಗ್ರಹಗಳ ಸಕಾರಾತ್ಮಕ ಸಂಚಾರ ನಿಮ್ಮನ್ನು ವಿಜಯದ ಪಥದಲ್ಲಿ ಮುನ್ನಡೆಸುತ್ತದೆ. ಮುಖ್ಯವಾಗಿ ಮೇ ತಿಂಗಳಲ್ಲಿ ಸ್ನೇಹಿತರೆ 6ನೇ ಮತ್ತು ಲಾಭದ ಸ್ಥಾನದಲ್ಲಿ ಸ್ನೇಹಿತರೆ ಕುಜನು ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವುದು, ಮೇ ತಿಂಗಳ ದ್ವಿತೀಯಾರ್ಧದಲ್ಲಿ ಪಂಚಮ ವ್ಯಯಾಧಿಪತಿಯಾದಂತಹ ಶುಕ್ರನು ನಿಮ್ಮ ಲಗ್ನಕ್ಕೆ ಕಾಲಿಡುವುದು ಈ ತಿಂಗಳ ಹೈಲೈಟ್ ಆಗಿರುತ್ತದೆ. ಆದರೆ ಪ್ರಥಮಾರ್ಧದಲ್ಲಿರುವಂತಹ ಆಕಾಶದೆತ್ತರದ ಉತ್ಸಾಹ ದ್ವಿತೀಯಾರ್ಧದಲ್ಲಿ ಮೇ 15ರ ನಂತರ ಸೂರ್ಯ ಬುಧರ 12ನೇ ಮನೆಗೆ ಹೋಗೋದರಿಂದ ಸ್ವಲ್ಪ ಏಕಾಂತವನ್ನು, ವಿಶ್ರಾಂತಿಯನ್ನು ಬಯಸುವಂತೆ ಬದಲಾಗುತ್ತದೆ. ಒಟ್ಟಾರೆಯಾಗಿ ಹುಣ್ಣಿಮೆ ಮುಗಿದ ನಂತರ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಪ್ರಮುಖ ಗ್ರಹಗಳ ಸಂಚಾರ ಮತ್ತು ಅದರಿಂದಾಗುವ ಪ್ರಭಾವವನ್ನು ತಿಳಿಸ್ಕೊಡಿ ಅಂದರೆ, ಮೊದಲನೇದಾಗಿ ಗುರು ಗ್ರಹ 7 ಮತ್ತು 10ನೇ ಮನೆಯ ಅಧಿಪತಿಯಾಗಿರುವ ಗುರು
ಒಂದನೇ ಮನೆಯಲ್ಲಿ ಮಿಥುನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಜ್ಞಾನ, ವಿವಾಹ ಮತ್ತು ವ್ಯಾಪಾರ ವಿಸ್ತರಣೆ, ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗಬಹುದು. ಇನ್ನು ಕುಜ 6 ಮತ್ತು 11ನೇ ಮನೆಯ ಅಧಿಪತಿಯಾಗಿರುವ ಕುಜ 11ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುತ್ತಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಅಪಾರ ಧನ ಲಾಭ, ಶತ್ರುಗಳ ಮೇಲೆ ಜಯ, ಆಸೆಗಳು ಈಡೇರಿಕೆ. ನೀವೇನಾದರೂ ಆಸೆಗಳನ್ನು ಇಟ್ಕೊಂಡಿದ್ರೆ ಇದನ್ನು ಖರೀದಿ ಮಾಡಬೇಕು, ಅದನ್ನು ಖರೀದಿ ಮಾಡಬೇಕು, ಇದನ್ನು ತಗೋಬೇಕು, ಅದನ್ನು ತಗೋಬೇಕು ಅನ್ನೋದಿದ್ದರೆ ಸ್ನೇಹಿತರೆ ಅವೆಲ್ಲವೂ ಕೂಡ ನೆರವೇರಲಿದೆ. ಇನ್ನು ಶುಕ್ರ 5 ಮತ್ತು 12ನೇ ಮನೆಯ ಅಧಿಪತಿಯಾಗಿರುವ ಶುಕ್ರ 1ನೇ ಮನೆಯ ನಂತರ ಸ್ನೇಹಿತರೆ ಸ್ಥಳಾಂತರಗೊಂಡು 5ನೇ ಮನೆಯಲ್ಲಿ ಸಂಚರಿಸುತ್ತಿದೆ. ಸೃಜನಶೀಲತೆ, ಪ್ರೇಮ, ಆಕರ್ಷಣೆ, ಐಷಾರಾಮಿ ಜೀವನ, ಕಲಾಕ್ಷೇತ್ರಗಳಲ್ಲಿ ಲಾಭ ಅಂತಲೇ ಹೇಳಬಹುದು. ಇನ್ನು ಬುಧ 1 ಮತ್ತು 4ನೇ ಮನೆಯ ಅಧಿಪತಿಯಾಗಿರುವ ಬುಧ 11ನೇ ಮನೆಯಲ್ಲಿ 12ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತಿದೆ. ಬುಧ ಗ್ರಹ ಇದು ಮೇ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ಮಿತ್ರ ಲಾಭ ಅಂತಲೇ ಹೇಳಬಹುದು. ವಿದೇಶಿ ವ್ಯವಹಾರಗಳು, ನಿದ್ರಾಹೀನತೆ, ಏಕಾಂತ. ಸ್ನೇಹಿತರೆ ಇನ್ನು ಸೂರ್ಯ 3ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯ 11ನೇ ಮನೆಗೆ ಸ್ಥಳಾಂತರಗೊಂಡು 12ನೇ ಮನೆಯಲ್ಲಿ ಸಂಚರಿಸುತ್ತಿರುವುದು ಮೇ ತಿಂಗಳಲ್ಲಿ ಕೀರ್ತಿ, ಅಧಿಕಾರದ ಲಾಭ, ದೂರ ಪ್ರಯಾಣ, ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು. ಇನ್ನು ಶನಿ 8 ಮತ್ತು 9ನೇ ಮನೆಯ ಅಧಿಪತಿಯಾಗಿರುವ ಶನಿ 10ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಕರ್ಮ ಸ್ಥಾನದಲ್ಲಿ ಶನಿ, ವೃತ್ತಿಯಲ್ಲಿ ನಿರಂತರ ಪ್ರೇಮ, ಶ್ರಮ, ಜವಾಬ್ದಾರಿಗಳು. ಇನ್ನು ತಂದೆಯ ಆರೋಗ್ಯ ವಿಷಯಗಳಲ್ಲಿ ಎಚ್ಚರಿಕೆ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನೋಡಲಿರುವಂತಹ ಮಿಥುನ ರಾಶಿಯವರು ಪ್ರಭಾವವನ್ನು. ಹಾಗಿದ್ರೆ ನಿಮ್ಮ ಉದ್ಯೋಗದಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ ಅಂತ ನೋಡ್ತಾ ಹೋಗೋಣ. ಹುಣ್ಣಿಮೆ ಮುಗಿದ ನಂತರ ಕರ್ಮದ ಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಿರುತ್ತವೆ. ಆದರೆ ತಿಂಗಳ ಪ್ರಥಮಾರ್ಧದಲ್ಲಿ ತೃತೀಯ ಸ್ಥಾನಾಧಿಪತಿಯಾದ ಸೂರ್ಯನು 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ, ಲಗ್ನಾಧಿಪತಿಯಾದ ಬುಧನು ಅಲ್ಲಿಯೇ ಇರುವುದರಿಂದ ನೀವು ಕಚೇರಿಯಲ್ಲಿ ಅತ್ಯಂತ ಉತ್ಸಾಹದಿಂದ ಕೆಲಸವನ್ನು ಮಾಡುತ್ತೀರಿ. ನಿಮ್ಮ ಐಡಿಯಾಗಳಿಗೆ ಅದ್ಭುತವಾದ ಮನ್ನಣೆ ಸಿಗುತ್ತದೆ. ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಅಥವಾ ಇನ್ಕ್ರಿಮೆಂಟ್ಗಳನ್ನು ಪಡೆಯುತ್ತೀರಿ. ಮೇ ತಿಂಗಳ ದ್ವಿತೀಯಾರ್ಧದ ನಂತರ ಸೂರ್ಯ ಮತ್ತು ಲಗ್ನಾಧಿಪತಿಯಾದ ಬುಧನು 12ನೇ ಸ್ಥಾನದಲ್ಲಿರುವುದು ವೃಷಭ ರಾಶಿಗೆ ಪ್ರವೇಶಿಸುವುದರಿಂದ ವಾತಾವರಣ ಕೊಂಚ ಬದಲಾಗುತ್ತದೆ. ತೆರೆಮರೆಯ ರಾಜಕೀಯ ನಿಮ್ಮನ್ನು ಸ್ವಲ್ಪ ಇಕ್ಕಟ್ಟಿಗೆ ಸಿಲುಕಿಸಬಹುದು. ಆದರೆ ಈ ಗ್ರಹಸ್ಥಿತಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ, ವಿದೇಶಿ ಕ್ಲೈಂಟ್ಗಳೊಂದಿಗೆ ವ್ಯವಹರಿಸುವವರಿಗೆ ಉತ್ತಮ ಅವಕಾಶಗಳನ್ನು ನೀಡುತ್ತದೆ. ಕಚೇರಿ ಕೆಲಸದತ್ತ ನಿಮಿತ್ತ ದೂರ ಪ್ರಯಾಣ ಮಾಡುವಂತಹ ಸ್ನೇಹಿತರೆ ಸೂಚನೆಗಳು ಹೆಚ್ಚಿವೆ ಅಂತಲೇ ಹೇಳಬಹುದು. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಅದರಿಂದಾಗುವಂತಹ ಪ್ರಭಾವ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಉದ್ಯೋಗದಲ್ಲಿ, ಒಟ್ಟಿಗೆ ನಿಮ್ಮ ಕೆರಿಯರಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಮಿಥುನ ರಾಶಿಗಳನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ ವ್ಯವಹಾರದ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ ಅಂದರೆ ವ್ಯಾಪಾರಿಗಳಿಗೆ ಈ ತಿಂಗಳು ಒಂದು ಹಬ್ಬದಂತಿದೆ ಸ್ನೇಹಿತರೆ. ಯಾಕಂದರೆ ನಿಮ್ಮ ದಶಮ ಮತ್ತು ಸಪ್ತಮ ವ್ಯಾಪಾರದ ಸ್ಥಾನಾಧಿಪತಿಯಾದಂತಹ ಗುರು ಭಗವಾನ್ ನಿಮ್ಮ ಲಗ್ನದಲ್ಲಿಯೇ ಇದ್ದಾರೆ. ಇದಕ್ಕೆ ಜೊತೆಯಾಗಿ ಮೇ ದ್ವಿತೀಯಾರ್ಧದಲ್ಲಿ ಸೃಜನಶೀಲತೆಗೆ, ಆಕರ್ಷಣೆಗೆ ಕಾರಕನಾದಂತಹ ಶುಕ್ರನು ಕೂಡ ಲಗ್ನಕ್ಕೆ ಪ್ರವೇಶಿಸಿ ಗುರುವಿನೊಂದಿಗೆ ಸೇರುತ್ತಾರೆ. ಈ ಗುರು ಶುಕ್ರ ಯೋಗ ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ವಿಪರೀತವಾಗಿ ಹೆಚ್ಚಿಸುತ್ತದೆ. ಜನರು ನಿಮ್ಮ ಪ್ರಾಜೆಕ್ಟ್ಗಳತ್ತ ಆಕರ್ಷಿತರಾಗುತ್ತಾರೆ. ಮುಖ್ಯವಾಗಿ ಕಲೆ, ಮೀಡಿಯಾ, ಡಿಸೈನಿಂಗ್ ಮತ್ತು ಫ್ಯಾಷನ್ ಕ್ಷೇತ್ರದಲ್ಲಿರುವವರು ಇದು ಅತ್ಯಂತ ಲಾಭದಾಯಕ ಸಮಯ ಎಂದು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ, ಬಹಳಷ್ಟು ಎಚ್ಚರಿಕೆ ವಹಿಸಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ, ಧನ ಲಾಭ ಇದೆಯಾ, ನಷ್ಟ ಇದೆಯಾ ಅನ್ನೋದನ್ನ ನೋಡೋದಾದರೆ ಮೇ 1ರ ನಂತರ ಸ್ನೇಹಿತರೆ ಲಾಭದ ಸ್ಥಾನಾಧಿಪತಿಯಾದಂತಹ
ಮತ್ತು 11ನೇ ಮನೆಯ ಅಧಿಪತಿಯಾದಂತಹ ಕುಜ ತನ್ನ ಸ್ವಂತ ಮನೆಯಾದ ಮೇಷರಾಶಿಯಲ್ಲಿ ಲಾಭದ ಸ್ಥಾನದಲ್ಲಿಯೇ ಪ್ರವೇಶಿಸುವುದು ಅದ್ಭುತವಾದಂತಹ ಧನಯೋಗ. ನೀವು ಊಹಿಸೋದಕ್ಕಿಂತ ಹೆಚ್ಚಿನ ಆದಾಯ ನಿಮ್ಮ ಕೈ ಸೇರುತ್ತದೆ. ಈ ಹಿಂದೆ ಮಾಡಿದ ಹೂಡಿಕೆಗಳು ಲಾಭವನ್ನು ತಂದುಕೊಡುತ್ತದೆ. ಶತ್ರುಗಳು ನಿಮ್ಮ ಮೇಲೆ ಜಯವನ್ನು ಸಾಧಿಸಿ ಕಾಂಟ್ರಾಕ್ಟ್ಗಳನ್ನು ಪಡೆಯುತ್ತಾರೆ. ಆದರೆ ಮೇ ದ್ವಿತೀಯಾರ್ಧದಲ್ಲಿ ಸೂರ್ಯ ಮತ್ತು ಬುಧ ವ್ಯಯ ಸ್ಥಾನಕ್ಕೆ ಅಂದರೆ 12ನೇ ಮನೆ ಹೋಗುವುದರಿಂದ, ವ್ಯಯ ಅಂದರೆ ಖರ್ಚಿನ ಸ್ಥಾನ, ನಿಮ್ಮ ಖರ್ಚುಗಳು ಕೂಡ ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತದೆ. ಲಗ್ನದಲ್ಲಿರುವಂತಹ ಶುಕ್ರನ ಪ್ರಭಾವದಿಂದ ಐಷಾರಾಮಿ ವಸ್ತುಗಳ ಖರೀದಿಗೆ, ವಿದೇಶಿ ಪ್ರಯಾಣಗಳಿಗೆ ಅಥವಾ ವಿಲಾಸಗಳಿಗೆ ನೀವು ಸಂತೋಷವಾಗಿ ಹಣವನ್ನು ಖರ್ಚು ಮಾಡುತ್ತೀರಿ. ಆದಾಯ ಹೇರಳವಾಗಿರುವುದರಿಂದ ಈ ಖರ್ಚುಗಳು ಅಷ್ಟಾಗಿ ತೊಂದರೆ ಕೊಡುವುದಿಲ್ಲ. ಆದರೆ ಒಂದು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ, ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರ ಬನ್ನಿ. ಬೇಕಾಗಿರುವ ವಸ್ತುಗಳನ್ನು ಖರೀದಿ ಮಾಡಿ ಸ್ನೇಹಿತರೆ. ಪದೇ ಪದೇ ಆನ್ಲೈನ್ ಶಾಪಿಂಗ್, ಬಟ್ಟೆ ಶಾಪಿಂಗ್ ಈ ರೀತಿ ಮಾಡ್ತಾ ಬಂದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಹುದು. ಸೊ ಹಾಗಾಗಿ ಸ್ವಲ್ಪ ಉಳಿತಾಯವನ್ನು ಮಾಡಿ ಅಂತ ಹೇಳ್ತಾ ಮಿಥುನ ರಾಶಿಯವರಿಗೆ ಇನ್ನು ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ತಿಂಗಳ ಪ್ರಥಮಾರ್ಧದಲ್ಲಿ ಅಂದರೆ 1ನೇ ತಾರೀಕು ಹುಣ್ಣಿಮೆ ಮುಗಿದ ನಂತರ ಮೇ 1ರ ನಂತರ ನಿಮ್ಮ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿ ಅತ್ಯಂತ ಬಲವಾಗಿರುತ್ತದೆ. ಲಗ್ನದಲ್ಲಿರುವ ಗುರು ನಿಮ್ಮನ್ನು ರಕ್ಷಿಸುತ್ತಾನೆ. ಆದರೆ ಮೇ ದ್ವಿತೀಯಾರ್ಧದ ನಂತರ ಲಗ್ನಾಧಿಪತಿಯಾದ ಬುಧ ಮತ್ತು ಸೂರ್ಯ 12ನೇ ಮನೆಗೆ ಹೋಗುವುದರಿಂದ ಮಾನಸಿಕ ಆಯಾಸ ಅಂದರೆ ಸ್ನೇಹಿತರೆ ಹೆಚ್ಚಾಗಬಹುದು. ಅನಗತ್ಯ ಆಲೋಚನೆಗಳು, ನಿದ್ರಾಹೀನತೆ ಸಮಸ್ಯೆ ಮತ್ತು ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ಸ್ನೇಹಿತರೆ ಕಣ್ಣುರಿ ಕಾಡಬಹುದು. ಲಗ್ನದಲ್ಲಿರುವ ಗುರು ಶುಕ್ರರ ಪ್ರಭಾವದಿಂದಾಗಿ ಸಿಹಿ ತಿಂಡಿಗಳನ್ನು ಹೆಚ್ಚು ತಿನ್ನಿಸಬೇಕೆನ್ನುವ ಬಯಕೆ ಹೆಚ್ಚಾಗಬಹುದು. ಇದರಿಂದ ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆಹಾರದ ವಿಚಾರದಲ್ಲಿ ನಿಯಂತ್ರಣ ಅಗತ್ಯ. ಯಾಕಂದರೆ ಸ್ನೇಹಿತರೆ ಲಿಮಿಟ್ ಆಗಿ ತಿನ್ನುವುದು ಕೂಡ ಬಹಳ ಮುಖ್ಯ. ಯಾಕಂದರೆ ಅತಿಯಾದ ಊಟ ಸೇವನೆಯಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಉದ್ಭವವಾಗಬಹುದು. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಸಿಹಿ ತಿಂಡಿಗಳನ್ನು ಆದಷ್ಟು ಕಡಿಮೆ ಮಾಡಿ ಸ್ನೇಹಿತರೆ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡುವುದರಿಂದ, ಮೆಡಿಟೇಷನನ್ನು ಮಾಡುವುದರಿಂದ ಅತಿಯಾದ ಒತ್ತಡ, ಆಲೋಚನೆಗಳಿಂದ ದೂರ ಬರಬಹುದು. ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಅತಿಯಾದ ಆಯಾಸದಿಂದಲೂ ಕೂಡ ಸ್ನೇಹಿತರೆ ನಿಮ್ಮ ದೇಹದಲ್ಲಿ ಆದಷ್ಟು ರೋಗಗಳು ಸಾಕಷ್ಟು ಕಾಣಿಸಿಕೊಳ್ಳಬಹುದು. ಸೊ ಹಾಗಾಗಿ ಬಹಳಷ್ಟು ನಿಮ್ಮ ಹೆಲ್ತ್ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ, ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಹುಣ್ಣಿಮೆ ಮುಗಿದ ನಂತರ ನಿಮ್ಮ ವೈಯಕ್ತಿಕ ಜೀವನ ಹೂವಿನ ಹಾಸಿಗೆಯಂತಾಗಲಿದೆ. ಯಾಕಂದರೆ ಪ್ರೇಮಕಾರಕ ಶುಕ್ರನು ಲಗ್ನಕ್ಕೆ ಪ್ರವೇಶಿಸಿ ಸಪ್ತಮಾಧಿಪತಿಯಾದಂತಹ ವಿವಾಹ ಸ್ಥಾನಾಧಿಪತಿ ಅಂತಲೇ ಹೇಳಬಹುದು ಗುರುವಿನೊಂದಿಗೆ ಸೇರುವುದರಿಂದ ನಿಮ್ಮಲ್ಲಿ ವಿಪರೀತ ಆಕರ್ಷಣೆ ಉಂಟಾಗುತ್ತದೆ. ಒಂಟಿಯಾಗಿರುವವರಿಗೆ ಸೂಕ್ತ ಜೀವನ ಸಂಗಾತಿ ಸಿಗುವಂತಹ ಅವಕಾಶಗಳು ಹೇರಳವಾಗಿದೆ. ವಿವಾಹದ ಪ್ರಯತ್ನಗಳು ಫಲಪ್ರದವಾಗುತ್ತವೆ ಅಂತಲೇ ಹೇಳಬಹುದು. ಈಗಾಗಲೇ ವಿವಾಹವಾದವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಅತ್ಯಂತ ಮಧುರವಾದ ಕ್ಷಣಗಳನ್ನು ಕಳೆಯುತ್ತಾರೆ. ಲಗ್ನದಿಂದ ಗುರು ಶುಕ್ರರಿಬ್ಬರು ನೇರವಾಗಿ ಸ್ನೇಹಿತರೆ 7ನೇ ಮನೆಯನ್ನು ಕಳಂತರ ಸ್ಥಾನ ಅಂತಲೇ ಹೇಳಬಹುದು ಮತ್ತು 5ನೇ ಮನೆಯನ್ನು ಸಂತಾನ ಸ್ಥಾನ ನೋಡುವುದರಿಂದ ಕುಟುಂಬದಲ್ಲಿ ಶುಭ ಕಾರ್ಯಗಳು, ಸಂತಾನ ಪ್ರಾಪ್ತಿ ಮತ್ತು ಸಂತೋಷದ ಮನೆ ಮಾಡುತ್ತೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಾಗಲಿ, ಪ್ರೇಮ ಜೀವನದಲ್ಲಾಗಲಿ ಯಾವುದೇ ಕಿರಿಕಿರಿ ಇರೋದಿಲ್ಲ ಸ್ನೇಹಿತರೆ. ಕುಟುಂಬದಲ್ಲೂ ಕೂಡ ಹೊಂದಾಣಿಕೆ ಸಾಕಷ್ಟು ಇರುವುದರಿಂದ ಸಾಕಷ್ಟು ಸಂತೋಷ, ನೆಮ್ಮದಿ ಪ್ರಾಪ್ತಿ ಇರಲಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ, ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಅವರ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ ಅಂದರೆ, ಪಂಚಮಾಧಿಪತಿಯಾದ ವಿದ್ಯಾಸ್ಥಾನದಲ್ಲಿ ಶುಕ್ರ ಲಗ್ನಕ್ಕೆ ಬರುವುದು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸ್ನೇಹಿತರೆ ಫೈನ್ ಆರ್ಟ್ಸ್ ಅಥವಾ ಲಿಟರೇಚರ್ ಮತ್ತು ಸಾಫ್ಟ್ವೇರ್ ಓದುತ್ತಿರುವವರಿಗೆ ಸ್ನೇಹಿತರೆ ಅದ್ಭುತ ಸಮಯ. ಕ್ರಿಯೇಟಿವ್ ಐಡಿಯಾಗಳೊಂದಿಗೆ ಮಿಂಚುತ್ತಾರೆ. ಮೇ ದ್ವಿತೀಯಾರ್ಧದ ನಂತರ ವಿದ್ಯಾಕಾರಕ ಮತ್ತು ಲಗ್ನಾಧಿಪತಿಯಾದ ಬುಧನು 12ನೇ ಮನೆಯಲ್ಲಿ ಇರುವುದರಿಂದ ಏಕಾಗ್ರತೆಗೆ ಭಂಗ ಬರುವಂತಹ ಅಪಾಯವಿದೆ. ಪ್ರಶಾಂತವಾದ ವಾತಾವರಣದಲ್ಲಿ ಏಕಾಂತವಾಗಿ ಓದಿದರೆ ಮಾತ್ರ ವಿಷಯ ಮೆದುಳಿಗೆ ಹೋಗುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ ಸೌಂಡ್ ಇರುವ ಕಡೆ, ಕಿರಿಕಿರಿ ಇರುವ ಕಡೆ,
ಸಣ್ಣ ಪುಟ್ಟ ಮನಸ್ತಾಪಗಳು ಮನೆಯಲ್ಲಿ, ಅದರಿಂದ ಕೂಡ ಗಲಾಟೆಗಳು ಜಾಸ್ತಿ ಇರುತ್ತದೆ. ಸೊ ಹಾಗಾಗಿ ಅದರಿಂದ ಸ್ನೇಹಿತರೆ ನಿಮ್ಮ ಅಧ್ಯಯನದ ಕಡೆ ಗಮನ ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ, ಏಕಾಗ್ರತೆ ಕಡಿಮೆಯಾಗಬಹುದು. ಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿ ಕೂತು ಓದಿದ್ದಲ್ಲಿ ನಿಮ್ಮ ಮೆದುಳಿಗೆ ಹೋಗುತ್ತದೆ. ಲೈಬ್ರರಿ ಪ್ಲೇಸ್ನ ಸ್ನೇಹಿತರೆ ಯೂಸ್ ಮಾಡ್ಕೋಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಗಳಿಸಲಿದ್ದೀರಿ ಅಂತ ಹೇಳ್ತಾ, ಹುಣ್ಣಿಮೆ ದಿನ ಕೂಡ ಈ ಪರಿಹಾರವನ್ನು ಮಾಡಬಹುದು ಸ್ನೇಹಿತರೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಆ ಸಮಸ್ಯೆಗಳ ಬಗ್ಗೆ ನಾವು ಮುನ್ನೆಚ್ಚರಿಕೊಳ್ಬೇಕು ಅಂತಂದರೆ ಈ ಪರಿಹಾರವನ್ನು ಮಾಡಬಹುದು. ಮೇ 15ರ ನಂತರ 12ನೇ ಮನೆಯಲ್ಲಿ ಸೂರ್ಯ ಬುಧರಿಂದ ಬರುವಂತಹ ಮಾನಸಿಕ ಒತ್ತಡವನ್ನು ಮತ್ತು ಖರ್ಚುಗಳನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ಪಾಲಿಸಿ. ಮೊದಲನೇದಾಗಿ ಗೋಮಾತಾ ಸೇವೆ. ಬುಧ ಮತ್ತು ಶುಕ್ರನ ಅನುಗ್ರಹಕ್ಕಾಗಿ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ. ಇದು ವ್ಯಾಪಾರದಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತದೆ. ಇನ್ನು ಎರಡನೇದಾಗಿ ವಿಷ್ಣು ಆರಾಧನೆ. ನಿಮ್ಮ ಲಗ್ನಾಧಿಪತಿಯಾದ ಬುಧನು 12ನೇ ಮನೆಯಲ್ಲಿ ದುರ್ಬಲನಾಗಿರುವುದರಿಂದ ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣ ಮಾಡಿ. ಇದು ನಿದ್ರಾಹೀನತೆಯನ್ನು ದೂರ ಮಾಡಿ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಇನ್ನು ದಾನ ಧರ್ಮ ಸ್ನೇಹಿತರೆ. 12ನೇ ಮನೆಯಲ್ಲಿ ಸೂರ್ಯನು ವ್ಯರ್ಥ ಖರ್ಚುಗಳಿಗೆ ಕಾರಕ ಅಂತಲೇ ಹೇಳಬಹುದು. ಇದನ್ನು ತಡೆಯಲು ಭಾನುವಾರದಂದು ಬಡವರಿಗೆ ಅಥವಾ ವೃದ್ಧಾಶ್ರಮಗಳಿಗೆ ಯಥಾಶಕ್ತಿ ಗೋಧಿ ಅಥವಾ ತರಕಾರಿಗಳನ್ನು ದಾನ ಮಾಡಿ, ಅಕ್ಕಿಯನ್ನು ಕೂಡ ದಾನ ಮಾಡಬಹುದು. ಈ ಸಣ್ಣ ಪುಟ್ಟ ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಿಥುನ ರಾಶಿಯವರು ಮಾಡಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಮಿಥುನ ರಾಶಿಯವರಿಗೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೇಡಿಗೆ ಸಬ್ಸ್ಕ್ರೈಬ್ ಆಗಿ. ಈ ಅದೃಷ್ಟ ರಾಶಿಗಳು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರಲ್ಲಿ ಹೊಂದಿದ್ರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶಿವನ ಅನುಗ್ರಹ, ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲಿರಲಿ, ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.